ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 21ನೆಯ ವಾರ, ಆಗಸ್ಟ್ 28, 2024, ಬುಧವಾರ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 23ನೇ ಅಧ್ಯಾಯ 27ರಿಂದ 32ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ವೇದ ಪಾರಗರನ್ನು ಫರಿಸಾಯರನ್ನು ಉದ್ದೇಶಿಸಿ ಹೀಗೆಂದರು: ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಧಿಕ್ಕಾರ! ನೀವು ಸುಣ್ಣ ಬಳಿದ ಸಮಾಧಿಗಳು. ಹೊರನೋಟಕ್ಕೇನೋ ಅವು ತಳಕಾಗಿವೆ, ಒಳಗೋ ಸತ್ತವರ ಮೂಳೆಗಳಿಂದಲೂ ಕೊಳಕಿನಿಂದಲೂ ತುಂಬಿವೆ. ಬಹಿರಂಗ ನೋಟಕ್ಕೆ ನೀವು ಸತ್ಪುರುಷರು, ಅಂತರಂಗದಲ್ಲಾದರೋ ಕಪಟ ಕಲ್ಮಶಗಳಿಂದ ತುಂಬಿದವರು. ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಧಿಕ್ಕಾರ! ನೀವು ಪ್ರವಾದಿಗಳಿಗೆ ಗೋರಿಗಳನ್ನು ಕಟ್ಟಿಸುತ್ತೀರಿ, ಸತ್ಪುರುಷರ ಸ್ಮಾರಕಗಳನ್ನು ಶೃಂಗರಿಸುತ್ತೀರಿ. ನಮ್ಮ ಪೂರ್ವಜರ ಕಾಲದಲ್ಲಿ ನಾವು ಇದ್ದಿದ್ದರೆ ಪ್ರವಾದಿಗಳ ರಕ್ತಪಾತದಲ್ಲಿ ಭಾಗಿಗಳಾಗುತ್ತಿರಲಿಲ್ಲ ಎಂದುಕೊಳ್ಳುತ್ತೀರಿ. ಹೀಗೆ ಪ್ರವಾದಿಗಳನ್ನು ಕೊಲೆ ಮಾಡಿದವರ ಪೀಳಿಗೆಗೆ ನೀವು ಸೇರಿದವರು ಎಂದು ನೀವೇ ಸಾಕ್ಷಿ ಕೊಡುತ್ತೀರಿ. ಒಳ್ಳೆಯದು, ನಿಮ್ಮ ಪೂರ್ವಜರು ಪ್ರಾರಂಭಿಸಿದ್ದನ್ನು ನೀವು ಹೋಗಿ ಪೂರ್ಣಗೊಳಿಸಿರಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಬಾಹ್ಯ ಆಚರಣೆಗಿಂತ ಆತ್ಮಶುದ್ಧಿ ದೇವರಿಗೆ ಪ್ರಿಯವಾದುದು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಮನುಷ್ಯನ ಹೃದಯ ಒಂದು ಬೀಸುವ ಕಲ್ಲಿನಂತೆ. ಅದರಲ್ಲಿ ಅವನು ಏನು ಹಾಕುವನೋ ಅದನ್ನೇ ಅದು ನುರಿಸುತ್ತದೆ. ಒಳ್ಳೆಯ ಕಾಳನ್ನು ಹಾಕಿದರೆ ಅದು ಆ ಕಾಳನ್ನು ಬೀಸುತ್ತದೆ, ಕೆಟ್ಟ ಕಾಳನ್ನು ಹಾಕಿದರೆ ಅದು ಕೆಟ್ಟ ಕಾಳನ್ನು ಬೀಸುತ್ತದೆ. ಅದರಲ್ಲಿ ಏನನ್ನೂ ಹಾಕದೇ ಇದ್ದರೂ ಅದು ಸದಾ ಬೀಸುತ್ತಲೇ ಇರುತ್ತದೆ. ತನ್ನ ಹೃದಯಕ್ಕೆ ಹಾಕುವುದಿದ್ದರೆ ಮನುಷ್ಯನು ಒಳ್ಳೆಯದನ್ನೇ ಹಾಕಬೇಕು. ಮನುಷ್ಯನು ಮಾಡುವ ಎಲ್ಲ ಕೆಲಸಗಳು, ಮಾತುಗಳು ಅವನ ಹೃದಯವನ್ನೇ ಪ್ರತಿಬಿಂಬಿಸುತ್ತವೆ. ಯೇಸು ನಮ್ಮ ಹೃದಯದ ಶುದ್ಧತೆಗೆ ಹೆಚ್ಚು ಮಹತ್ವ ನೀಡುತ್ತಾರೆ. ಯಹೂದ್ಯ ಧಾರ್ಮಿಕ ಮುಖಂಡರು ಸುಣ್ಣ ಬಳಿದ ಸಮಾಧಿಗಳಂತೆ ಅಲಂಕೃತರಾಗಿ ಕಂಡರೂ ಅವರ ಹೃದಯಗಳು ದೇವರ ಸೇವೆಯಿಂದ ಬಹಳ ದೂರವಿದ್ದವು. ಯೇಸು ಧಾರ್ಮಿಕ ಆಚಾರಗಳಿಗಿಂತ, ಬಾಹ್ಯ ಆಚರಣೆಗಿಂತ ಆತ್ಮಶುದ್ಧಿ ದೇವರಿಗೆ ಪ್ರಿಯವಾದದ್ದು ಎಂದು ಎಚ್ಚರಿಸುತ್ತಾರೆ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ಅಗಸ್ಟಿನ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಕ್ರಿಸ್ತಶಕ 354ರಿಂದ ಕ್ರಿಸ್ತಶಕ 430ರವರೆಗೆ. ಪ್ರಿಯರೇ, ಸಂತ ಅಗಸ್ಟಿನ್ ರವರು ನವೆಂಬರ್ನ 13ನೇ ತಾರೀಕು ಕ್ರಿಸ್ತಶಕ 354ರಲ್ಲಿ ಜನಿಸಿ 33ನೇ ವಯಸ್ಸಿನಲ್ಲಿ ಕ್ರೈಸ್ತರಾದರು. ಅವರು 36ನೇ ವಯಸ್ಸಿಗೆ ಧರ್ಮಗುರುವಾಗಿ 44ರಲ್ಲಿ ಧರ್ಮಾಧ್ಯಕ್ಷರಾದರು. ಒಂದು ಕಾಲದಲ್ಲಿ ಹೀನ ಪಾಪಿಯಾಗಿ ಎಲ್ಲರಿಂದ ನಿಂದನೆಗೆ ಒಳಗಾಗುತ್ತಿದ್ದ ವ್ಯಕ್ತಿಯಾಗಿದ್ದರು. ದೇವರ ಕರೆಗೆ ಹೋಗುಟ್ಟಾಗ ಇವರಿಗೆ ಕೇಳಿದ ದಿವ್ಯವಾಣಿ: ನಿನ್ನೆಲ್ಲ ಅಶುದ್ಧತೆಯನ್ನು ಬದಿಗೆ ಹಾಕಿ ಕ್ರಿಸ್ತರ ಅನುಕರಣೆಯಲ್ಲಿ ಬಾಳು. ಈ ನುಡಿಗಳಿಗೆ ಅನುಸಾರವಾಗಿ ಇವರು ಹೊಸ ಮನುಷ್ಯರಾದರು. ತತ್ವಶಾಸ್ತ್ರ ಮತ್ತು ದೈವಶಾಸ್ತ್ರದ ನೆಲೆಗಟ್ಟಿನ ಮೇಲೆ ಆತ್ಮನಿವೇದನೆ, ದೇವರ ನಗರ, ಹೀಗೆ 10 ಹಲವು ಶ್ರೇಷ್ಠ ಪುಸ್ತಕಗಳನ್ನು ರಚಿಸಿದರು. ಸಂತ ಅಗಸ್ಟಿನ್ ರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.